ಬಿಜಾಪುರ ನಗರದ ನಿಯಂತ್ರಣದಿಂದ ಎಲ್ಲ ಆಟೋ ರಿಕ್ಷಾದವರಿಗೆ ಜನ ಆಟೋ ರಿಕ್ಷಾದವ್ರಿಗೆ ಕರ್ಕೊಂಡು ಆಗ್ತೇವೆ ಡಿ ಸಿ ಆಫೀಸ್ಗೆ ನೀವು ಒಂದು ಕಲ್ಲನ್ನು ಹೊತ್ಕೊಂಡ್ ಬಂದಿರಿ ಎಲ್ಲ ಹೊತ್ಕೊಂಡು ಯಾಕೆ ಸರ್ ಏನು ಸಮಸ್ಯೆ ಆಗೈತಿ? ಇವತ್ತು ಯಾವುದೇ ದೇಶದಲ್ಲಿ ನಡೀತಾ ಇರುವಂಥ ವಿದ್ದು ಈ ವಿದ್ದನ್ನು ಮುಂದಿಟ್ಟುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ 34ನೇ ದಿನಕ್ಕೆ LPG, CNG, ಪೆಟ್ರೋಲ್, ಡೀಸೆಲ್, ಮನೆ ಬಳಕೆ ಅಂತ ವಸ್ತುಗಳನ್ನು ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಥರ ನಿಭಾಯಿಸ್ತೀವಿ ಅಂತ ಕೇಂದ್ರನು ಹೇಳ್ತದ. ಇಲ್ಲಿ ಕರ್ನಾಟಕದ ಆಹಾರ ಖಾತೆ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಾನೊಂದು ಗಮನಕ್ಕೆ ಯಾಕೆ ತರ್ತಾ ಇದ್ದೀವಿ ಅಂದರೆ, ಯಾವುದೇ ಜಿಲ್ಲೆಯಲ್ಲಿ ಕಾರವಾರ ಇರ್ಬೋದು, ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಗದಗ ಇರ್ಬೋದು, ಹಾವೇರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಗಂಡು ಬಿಟ್ಟಿನ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಕೆಲಸ ಮಾಡ್ತಾ ಇದೆ. ಆದರೆ ಇವತ್ತು ಇದೇ ವಿದ್ದನ್ನ ಮುಂದಿಟ್ಟುಕೊಂಡು LPG ಪಂಪ್ ಮಾಲೀಕರು ಉತ್ತರ ಕರ್ನಾಟಕದಲ್ಲಿ 2,75,000 ರಿಕ್ಷಾ ಚಾಲಕರನ್ನ ಹಗಲ ದರೋಡೆ ಮಾಡ್ತಿದ್ದಾರೆ. ಒಂದು ಕಡೆ ಪಂಪ್ನಲ್ಲಿ ಹೇಳ್ತಿದ್ದಾರೆ 75 ರೂಪಾಯಿ ಇದೆ, ನಮ್ಮ ಕಡೆ ಬರ್ರಿ ಅಂತ. ಇನ್ನೊಂದು ಪಂಪ್ನಲ್ಲಿ ಹೇಳ್ತಿದ್ದಾರೆ 78 ರೂಪಾಯಿ ಇದೆ, ನಮ್ಮ ಕಡೆ ಬರ್ರಿ ಅಂತ. ಈ ನಿನ್ನೆ ಮೊನ್ನೆ ಕೂಡ ನನಗೆ ದೂರವಾಣಿ ಮುಖಾಂತರ ಕೆಲವೊಂದು ಪಂಪನ ಏಜೆಂಟ್ರು ಸಂಪರ್ಕ ಮಾಡಿದರು. ಏನ್ ಹೇಳ್ತಿದ್ದಾರೆ, ನಿಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಚಾಲಕರಿಗೆ ನಾವು LPG ಪೂರೈಕೆ ಮಾಡ್ತೀವಿ, LPG ಪೂರೈಕೆ ಮಾಡ್ತೀವಂತ ನನಗೆ ದೂರವಾಣಿ ಮಾಡ್ತಿದಾರಲ್ಲ. ಇದೇ ದೂರವಾಣಿಯನ್ನ ಆಹಾರ ಖಾತೆ ಸಚಿವರು ನಮ್ಮ ಅಣ್ಣ ಮುನಿಯಪ್ಪನವರಿಗೆ ಮಾಡಲಿ, ಇಲ್ಲಿರುವಂತ ಬಿಜಾಪುರ ಜಿಲ್ಲೆಯಲ್ಲಿರುವಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡಲಿ, ಸರ್ವ ಸದಸ್ಯರ ಆಟೋ ರಿಕ್ಷಾ ಚಾಲಕರ ಸಭೆ ಕರೀಲಿ, ಆಹಾರ ಇಲಾಖೆದವರು ಬರಲಿ, ಚರ್ಚೆ ಮಾಡಲಿ. ಇದು ಏನು LPG ಪಂಪಿನ ಏಜೆಂಟ್ರು ಮಾಲೀಕರು ಒಳ ಒಪ್ಪಂದ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದೀರಾ, ಆಟೋ ರಿಕ್ಷಾ ಚಾಲಕರನ್ನ ಹಗಲು ದರೋಡೆ ಮಾಡ್ತೀರಾ ಅಂದ್ರೆ, ನೀವು ಯಾವುದೇ ಊರಿನಲ್ಲಿ ಮುಚ್ಚಿಟ್ಟು LPGಯನ್ನು ತಂದು ರಾತ್ರಿ ಖಾಲಿ ಮಾಡಿ ನಮ್ಮ ಆಟೋ ರಿಕ್ಷಾ ಚಾಲಕರನ್ನ 5 ಕಿಲೋಮೀಟರ್ ಪಾಳೆ ಹಚ್ಚಿ ಊಟದ ಡಬ್ಬೆಯನ್ನು ಕಟ್ಕೊಂಡ್ಬಂದು 200 ರೂಪಾಯಿ 300 ರೂಪಾಯಿ ಗ್ಯಾಸ್ ಹಾಕೊಂಡು ದಿನ 500 ರೂಪಾಯಿ 600 ರೂಪಾಯಿ ದುಡ್ಕೊಂಡು ಮಾಲೀಕನಿಗೆ 100 ರೂಪಾಯಿ ಕೊಟ್ಟು 200 ರೂಪಾಯಿ ರೇಷನ್ ತಗೊಂಡು 100 ರೂಪಾಯಿ ಚಾಪಾನಿ ಕುಡಿದು ಮನೆಗೆ ಹೋಗೋಂಥ ಖರ್ಚು ತಲೆ ಮೇಲೆ ಹಾಕ್ತೀರಾ? ಇವತ್ತು ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಆಹಾರ ಖಾತೆ ಇಲಾಖೆ ಏನು ಮಾಡ್ತಾ ಇದೆ, ಅವ್ರ ಸಮ್ಮುಖದಲ್ಲಿ ಸಂಬಂಧಪಟ್ಟ ಇಲಾಖೆ ಚರ್ಚೆ ಆಗಬೇಕು. ಎಲ್ಲ ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಇಡೀ LPG ಹಾಕ್ಸುವಂತ ಆಟೋ ರಿಕ್ಷಾ ಚಾಲಕರಿಗೆ 58 ರೂಪಾಯಿ 61 ರೂಪಾಯಿ 62 ರೂಪಾಯಿ ಮೊದಲಿಗಿಂದ ರೇಟವನ್ನೇ ನಿಗದಿ ಮಾಡಬೇಕು. ನೀವೇನಾದರೂ ಹೋಗ್ಲಿಕ್ಕೆ ಬರಲಿಕ್ಕೆ ನಿಮಗೆ ಟ್ರಕ್ಗಳಿಗೆ ತೊಂದರೆ ಆಗ್ತಿದೆ ಅಂದರೆ 1 ರೂಪಾಯಿ ರೇಟನ್ನು ಏರಿಸ್ರಿ, 2 ರೂಪಾಯಿ ರೇಟನ್ನು ಏರಿಸ್ರಿ. ಅದನ್ನು ಬಿಟ್ಟು 30 ರೂಪಾಯಿ 20 ರೂಪಾಯಿ 40 ರೂಪಾಯಿನ
ರೇಟ್ ಏರಿಸಿ ಆಟೋ ರಿಕ್ಷಾ ಚಾಲಕರನ್ನ ಈಗಾಗಲೇ ಶಕ್ತಿ ಯೋಜನೆ ತಂದು ಸತ್ಯಾನಾಶ ಮಾಡಿ ಮತ್ತೆ LPG ಬಿದ್ದನ್ನು ಮುಂದಿಟ್ಟುಕೊಂಡು LPG ಡಬಲ್ ರೇಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಬಿಜಾಪುರ ಜಿಲ್ಲೆಯಲ್ಲೇ ಬಿಜಾಪುರ ಆಟೋ ರಿಕ್ಷಾ ಸಂಘಟನೆ ಇನ್ನು ಉಳಿದ ವಿವಿಧ ಸಂಘಟನೆಗಳು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಮನವರಿಕೆ ಮಾಡಿ ಹೋಗ್ಲಿಕ್ಕೆ ಬಂದಿದ್ದೇವೆ. ಈ ಮನವರಿಕೆ ಏನಾದರೂ ಜಿಲ್ಲೆಯಲ್ಲಿ ಅವರ ಕೆಲಸ ಕಾರ್ಯ ನಿಭಾಯಿಸಿದ್ರೆ ಇದೇ ಬಿಜಾಪುರ ಜಿಲ್ಲೆಯಲ್ಲಿ ನಾನು ಹುಟ್ಟಿದ ಊರಲ್ಲಿ ಇದೇ ಊರಲ್ಲಿ ಹಗಲು ರಾತ್ರಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಾವೆಲ್ಲರೂ ಧರಣಿ ಮಾಡ್ತೀವಿ ಅಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತೀವಿ. ಇನ್ನೊಂದು ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಕೆಲವರು ಹೇಳಿ ಒಂದು ಬೇಡಿಕೆಯಿಂದ ಚಾರ್ಜಿಂಗ್ ಗಾಡಿ ಬಗ್ಗೆ ಸುಮ್ಮನಿರಿ ಅದರ ಬಗ್ಗೆ ತಾವು ಮಾತಾಡ್ತಾ ಇಲ್ಲ ಸರ್. ಹೇಳಿ ಚಾರ್ಜಿಂಗ್ ಆಟೋ ಬಗ್ಗೆ ಅವ್ರು ಧ್ವನಿ ಎತ್ತಿದ್ರು. ಚಾರ್ಜಿಂಗ್ ಆಟೋದಲ್ಲಿ ಒಂದು ಅಡ್ಡ ಹಿಂಗೆ ಶೀಟ್ ಹಾಕಾಗತ್ತಾರೆ. ನಾವು ಆಟೋ ಅವರದೀವಿ, ನಮ್ಮ ಹಕ್ಕು ಹೊಡಿತಾ ಹೇಳಿ ಧ್ವನಿ ಎತ್ತಿದ್ರು. ಅವ್ರ ಪರವಾಗಿ ನಾವು ಮಾತಾಡ್ತಾ ಇಲ್ಲ ಸರ್. ನಾನು ನಿಮಗೆ ವಿನಂತಿ ಮಾಡ್ತೇನೆ, ನಿಮಗೆ ಗೊತ್ತಿರಲಿ, ನಾನು ಹುಟ್ಟುಕ್ಕಿಂತ ಮುಂಚೆ 3 ವೀಲರ್ ಬಂತು, ಆಮೇಲೆ ಫ್ರಂಟ್ ಇಂಜನ್ ಬಂತು, ಆಮೇಲೆ ಟೂರ್ ಸ್ಟೋಕ್ ಬಂತು, ಲ್ಯಾಂಬ್ಲೆಟ್ ಬಂತು, ಗರುಡ ಬಂತು, ಹಲವಾರು ಕಂಪನಿಗಳ ಬಂದು ನಾನು ಹುಬ್ಬಳ್ಳಿ ನಗರದಲ್ಲಿ ಬಿಜಾಪುರದಲ್ಲಿ ಹುಟ್ಟಿ ಹುಬ್ಬಳ್ಳಿ ನಗರದಲ್ಲಿ ನಾನು ಜೀವನ ಕಟ್ಟಿಕೊಂಡಿದ್ದೀನಿ. 33 ವರ್ಷದಿಂದ ರಿಕ್ಷಾ ಓಡಿಸ್ತೀನಿ. ರಾಜ್ಯದ ಪ್ರೆಸಿಡೆಂಟ್ ಆದರೂ ಕೂಡ ಇವತ್ತು ನಾನು ರಿಕ್ಷಾ ಓಡಿಸ್ತೀನಿ. ಆದರೆ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳು ಇವರು ಯಾರೇ ಇರಲಿ ಇಲ್ಲಿ ಕುತ್ಕೊಂಡು ಅವರ ಅಳಲಿಂದ ಸಮಾಧಾನದಿಂದ ನಮಗೆ ಹಿಂಗಾಗ್ತಾ ಇದೆ ಅಂತೆ ಅಧ್ಯಕ್ಷಗಳ ಮುಂದೆ ಪದಾಧಿಕಾರಿಗಳನ್ನು ವಿವರಿಸಿದರೆ ಅಥವಾ ಅವ್ರು ಏನಾದರೂ ಪತ್ರಿಕೆ ಮುಖಾಂತರ ಕೊಟ್ಟರೆ ಅದನ್ನು ನಿಭಾಯಿಸಲಿಕ್ಕೆ ನಾನು ಸಜ್ಜವಾಗಿದ್ದೀನಿ. ಆದರೂ ಕೂಡ ತಮ್ಮ ಮಾಧ್ಯಮದ ಮಿತ್ರರನ್ನ ವಿನಂತಿ ಮಾಡ್ತೇನೆ, ಅದು ಕರೆಂಟಿಂದ ಬರಲಿ, ಪೆಟ್ರೋಲಿಂದ ಬರಲಿ, ಡೀಸೆಲಿಂದ ಬರಲಿ, LPGನ ಹಾಕೊಳ್ಳಿ, CNGನ ಹಾಕೊಳ್ಳಿ, ಯಾವುದೇ 3 ಚಕ್ರದ ವಾಹನ ಬಂದರೆ ಅದೇ ಮಾಲೀಕರು ನಾವೆಲ್ಲರೂ ನಾವು ಅದಕ್ಕೆ. ನಾನು ನಿಮಗೇನು ಅಲ್ಲ ಸರ್, ನೀವು ಮಾಲೀಕರು ನೀವೇ ಅಂದ್ರೆ 10 ರೂಪಾಯಿ ಹೊಡಿತೀರಿ. ತಡಿ 1 ಮಿನಿಟ್ ಸರ್, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳಿ ಅವರು ಪೆಟ್ರೋಲ್ ಹಾಕಿ 20 ರೂಪಾಯಿ ಶೀಟ್ ಹೊಡೆಯಕತ್ತಾರೆ. ಇವರು ಚಾರ್ಜಿಂಗ್ ಅವರು 10 ರೂಪಾಯಿ 15 ರೂಪಾಯಿ ಹೊಕ್ಷಡಿನೇ ಹಾಕತ್ತಾರ ಅಂದ್ರೆ ಹೆಂಗೆ ಸರ್? ಮತ್ತೆ ನೋಡಿ, ಆಟೋರಲ್ಲ ಇದಕ್ಕೆ ಏನಿದೆ ಗೊತ್ತಾ, ಜಿಲ್ಲಾ ಆಡಳಿತದಲ್ಲಿ ಹುಬ್ಬಳ್ಳಿ ನಗರದಲ್ಲಿ 1.6ಗೆ 30 ರೂಪಾಯಿ ಅಂತ ಮೀಟರ್ ನಿಗದಿ ಮಾಡಿದೆ. ಸುಮ್ಮನಿರಪ್ಪ, ನಮಗೆ ಮೀಟರ್ ನಿಗದಿ ಮಾಡಿದೆ. 1 ಮಿನಿಟಪ್ಪ, ನಮಗೆ ಮೀಟರ್ ನಿಗದಿ ಮಾಡಿದೆ. ಆ ಮೀಟರ್ ಮೇಲೆ ನಾವು ಶೋರೂಮ್ ಇಂದ ಹೊರಗಡೆ ಬಂದ್ರೆ ಅದಕ್ಕೆ ಮೀಟರ್ನ ಹಾಕಿ ಪಾಸಿಂಗ್ ಅನ್ನ ಮಾಡಿ ಪರ್ಮಿಟ್ ಅನ್ನ ಕಟ್ಟಿ ಇನ್ಶೂರೆನ್ಸ್ ಕಟ್ಟಿ ಗಾಡಿ ಓಡಿಸ್ತೇವೆ. ಆದ್ರೆ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಹೊಗೆ ಮಾಲಿನ್ಯ ಮುಕ್ತ ಆಗ್ಬೇಕಂತ ಏನ್ ಮಾಡಿದ್ರು, ಯಾವತ್ತು 2 ವರ್ಷದಿಂದ 3 ವರ್ಷಗಳಿಂದ ಇದು ಕರೆಂಟ್ ಮೇಲೆ ಗಾಡಿ ಬರ್ತಿದ್ದಾವೆ, ಇಲೆಕ್ಟ್ರಿಕಲ್ ಗಾಡಿಗಳು ಬರ್ತಿದ್ದಾವೆ. ಇಲೆಕ್ಟ್ರಿಕಲ್ ಗಾಡಿಗಳು 10 ಕಂಪ್ನಿಗಳು ಬಂದಿದ್ದಾವೆ. ಇವತ್ತು ಬಜಾಜ್ ಇರ್ಬೋದು, TVS ಇರ್ಬೋದು, ಇನ್ನೊಂದು ಉಡೋ ಅಂತ ಬಂದಿದೆ, ಉಡೋ ಅಂತ ಒಂದು 10 ಕಂಪ್ನಿಗಳು ಬಂದಿದ್ದಾವೆ. 10 ಕಂಪ್ನಿಗಳಲ್ಲಿ 7 ಕಂಪ್ನಿಗಳು ನಿಂತಿದ್ದಾವೆ. ಈ ಸದ್ಯ 3 ಕಂಪ್ನಿಗಳು ಓಡ್ತಿದ್ದಾವೆ. ಆ ಕಂಪನಿಗಳಿಗೆ ಮೂಲ ಆಫೀಸ್ ಅವ್ರ ಕಚೇರಿಯಿಂದ ಅಂದರೆ ಶೋರೂಮ್ ಇಂದ ಖರೀದಿ ಮಾಡಿ ಮಾಲೀಕನಿಗೆ ಅದಕ್ಕೆ ಮೀಟರ್ ಇರಲಿಲ್ಲ, ಆ ಮೀಟರ್ನ ಇರಲಿಲ್ಲ. ಅದಕ್ಕೆ ನಾವು ಇಡೀ ರಾಜ್ಯದಲ್ಲಿ ಮಾತನಾಡಿ ಅದಕ್ಕೂ ಕೂಡ ಮೀಟರ್ನ ಹಾಕಬೇಕು, ಮೀಟರ್ ಮೇಲೆ ಓಡಿಸ್ಬೇಕು ಅನ್ನೋಂಥ ರೂಲ್ಸ್ ಇದೆ. ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತು ಓಲಾ, ಊಬರ್, LPG ಇವತ್ತೇನು ಆನ್ಲೈನ್ನಲ್ಲಿ ಓಡಿಸ್ತಾ ಇದ್ದಾರಲ್ಲ ಪುಣ್ಯಾತ್ಮರು, ಆ ಪುಣ್ಯಾತ್ಮರಿಂದ ಈಗಾಗಲೇ ಶಕ್ತಿ ಯೋಜನೆ ಬಂದು ಇಡೀ ರಾಜ್ಯದಾದ್ಯಂತ ಆಟೋ ರಿಕ್ಷಾ ಚಾಲಕರ ಕುಟುಂಬ ಬೀದಿಗೆ ಬಂದಿದೆ. ನಿಮ್ಮ ಮಾಧ್ಯಮದವ್ರದಿಂದ ಏನೋ ನಾವು ಉಳ್ಕೊಂಡಿದ್ದೀವಿ, ಮಾಧ್ಯಮದವ್ರು ನಮ್ಮನ್ನು ಏನೋ ಒಂದು ಉಳಿಸಿ ಸರ್ಕಾರ ಮಟ್ಟ ನ್ಯಾಯ ತಗೊಂಡು ಉಳಿಸ್ಕೊಂಡಿದ್ದೀರಿ. 10 ರೂಪಾಯಿ 5 ರೂಪಾಯಿ 20 ರೂಪಾಯಿ 15 ಸೀಟ್ ಯಾಕೆ ಹೊಡಿತಾ ಇದ್ರೆ ಅವ್ರಿಗೆ ಸರಿಯಾಗಿ ಬಾಡಿಗೆ ಸಿಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಜನ ಹತ್ತಿಲ್ಲ, ಆನ್ಲೈನ್ ಮೇಲೆ ಹೊರಟಿದ್ದಾರೆ. ಹಾಗಾಗಿ ಏನು ಮಾಡ್ತಿದ್ದಾರೆ, ನಮ್ಮ ಕುಟುಂಬದಲ್ಲೇ ಆಟೋದವರ ಕುಟುಂಬದಲ್ಲೇ ನಾವು ಜಗಳಕ್ಕೆ ಕಾರಣ ಆಗ್ತಾ ಇದ್ದೀವಿ. ಇವತ್ತು ಮುಂದೆ ಬರುವಂಥ ದಿನದಲ್ಲಿ ಇಲೆಕ್ಟ್ರಿಕಲ್ ವಾಹನಗಳಿಗೆ ನನ್ನ ಸೋದರರವರು, ನನ್ನ ಅಂತಂಬರು ಅವ್ರ ಜೊತೆ ಕೂತು ಮುಗ್ಧವಾಗಿ ನಾನು ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ಚಾಲಕರ ಜೊತೆ ಚರ್ಚೆ ಮಾಡಿ ನನಗೆ ಏನು ದೇವರು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಮೀರಿ ಅವ್ರಿಗೆ ಕೆಲಸ ಮಾಡಿಕೊಡ್ತಾ ವಿನಂತಿ ಮಾಡ್ತೇನೆ. ಶೇಖರಯ್ಯ ಮಠಪತಿ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ರಾಜ್ಯ ಪ್ರೆಸಿಡೆಂಟ್ ಸರ್. ಥ್ಯಾಂಕ್ ಯು ಸರ್.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।